ರಾಜ್ಯದಲ್ಲಿ ಮತ್ತೆ ವರುಣನ ಅಬ್ಬರ ಜೋರಾಗಿದೆ. ಇವತ್ತು ಮತ್ತು ನಾಳೆ 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ವರುಣನ ಕೃಪೆ. ಇವತ್ತು ಮತ್ತು ನಾಳೆ 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಸಲ ಒಂದು ಸ್ವಲ್ಪ ನೆಮ್ಮದಿಯ ವಿಚಾರ ಏನು ಅಂದರೆ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೀಕ್ಷಕರೇ ಮಳೆ ಸುರಿತಾ ಇದೆ ನೋಡಿ. ಅದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಕೊಪ್ಪಳ, ಧಾರವಾಡ, ಹಾವೇರಿ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಯಾವ ಜಿಲ್ಲೆಗಳಲ್ಲಿ ನಾವು ಮಳೆ ಬೇಕು ಅಂತ ಆಶಿಸ್ತಾ ಇದ್ದೀವೋ ಅದೇ ಜಿಲ್ಲೆಗಳಲ್ಲಿ ಇವತ್ತು ಮಳೆ ದೊಡ್ಡ ಪ್ರಮಾಣದಲ್ಲಿ ಸುರಿಬಹುದು ಅಂತ ಅನ್ನಿಸ್ತಾ ಇದೆ. ತುಂಬ ತಡ ಆಗಿದೆ ಮಳೆ ಈ ಸಲ, ಬರದ ಪರಿಸ್ಥಿತಿ ಆವರಿಸ್ಕೊಂಡಿದೆ. ಅಟ್ಲೀಸ್ಟು ಇನ್ಮೇಲಾದರೂ, ಇನ್ನು ಸೆಪ್ಟೆಂಬರ್ವರೆಗೂ ಟೈಮ್ ಇದೆ ವೀಕ್ಷಕರೇ. ಅಟ್ಲೀಸ್ಟ್ ಈಗ ಜುಲೈ ಇನ್ನೇನು ಮುಗಿತಾ ಬಂತು, ಆಗಸ್ಟಲ್ಲಾದರೂ ಹೆಚ್ಚಾಗಿ ಮಳೆ ಸುರಿದು, ಒಂದು ತಿಂಗಳಲ್ಲಿ ಮಳೆ ಸುರಿದು ಕೆರೆ ಕಟ್ಟೆಗಳು ತುಂಬಲಿ, ನಮ್ಮ ಡ್ಯಾಮ್ಗಳು ತುಂಬಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸೋಣ. ಮಳೆ ಇಲ್ಲ ಅಂದರೆ ಇನ್ನು ಆಗಸ್ಟ್ ಮುಗಿದ್ದು ಹೋಗಿನೂ ಮಳೆ ಬಂದಿಲ್ಲ ಅಂದರೆ ಬೇಸಿಗೆಯನ್ನು ಈ ಸಲ ಕಳೆಯೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಪರಿಸ್ಥಿತಿ ತೀರಾ ವಿಕೋಪಕ್ಕೆ ಹೋಗಿಬಿಡುತ್ತೆ. ಸೊ ಹಾಗಾಗಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ 14 ಜಿಲ್ಲೆಗಳಿಗೆ. ನೋಡಿ, ಯಾವ ಜಿಲ್ಲೆಯಲ್ಲಿ ನಾವು ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಕರಾವಳಿ ಜಿಲ್ಲೆಗಳಲ್ಲಿ, ಮಲೆನಾಡು ಜಿಲ್ಲೆಗಳಲ್ಲಿ, ಅಂತಹ ಜಿಲ್ಲೆಯಲ್ಲೇ ಈ ಸಲ ಮಳೆ ಇಲ್ಲದೇ ಇದ್ದಂಥ ಪರಿಸ್ಥಿತಿ. ಆದರೆ ಇವತ್ತು ಒಂದು ಸ್ವಲ್ಪ ಮಳೆಯ ತೀವ್ರತೆ ಜಾಸ್ತಿ ಆಗಬಹುದು ಅನ್ನೋದು ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮುನ್ಸೂಚನೆ.